ಮಗಳು ಕೇಕ್ ಬೇಕು ಅಂತ ಹಠ ಹಿಡಿದು ಕೂತಿದ್ಲು. ಅಪ್ಪ ಓಡೋಡಿ ಬೇಕರಿಯಿಂದ ಕೇಕ್ ತಂದು ಕೊಟ್ಟಿದ್ದ. ಆದರೆ ಕೆಲವೇ ಕ್ಷಣಗಳಲ್ಲಿ ಮಗಳು ಅಸ್ವಸ್ಥಗೊಂಡಿದ್ಲು. ಆಸ್ಪತ್ರೆ ಸೇರಿಸಿದಾಗಲೇ ಗೊತ್ತಾಗಿದ್ದು ಅನಾರೋಗ್ಯಕ್ಕೆ ಕಲುಷಿತ ಕೇಕ್ ಕಾರಣ ಅಂತ. ಕೇಕ್ನಲ್ಲಿ ಹುಳುಗಳು ಪಿತಗುಡ್ತಿವೆ. ದಿಲ್ ಪಸಂದ್ ಗಬ್ಬೆದ್ದು ನಾರ್ತಿದೆ. ಬ್ರೆಡ್ಗೆ ಕಲಸಿರೋ ಹಿಟ್ಟು ಮುಚ್ಚಿಟ್ಟಿಲ್ಲ. ಎಕ್ಸ್ಪೈರಿ ಆಗಿರುವ ಆಹಾರ ವಸ್ತುಗಳಿಂದಲೇ ಕೇಕ್ ಮಿಕ್ಸ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಗಬ್ಬೆದ್ದು ನಾರ್ತಿರೋದು ಯಾವುದೋ ಗೋಡನ್ ಅಲ್ಲ, ಬೇಕರಿ. ಬೇಕರಿಯಿಂದ ತಂದಿದ್ದ ಕೇಕ್ ತಿಂದು ಮಗು ಅಸ್ವಸ್ಥ. ಗಬ್ಬು ನಾರ್ತಿರೋ ಬೇಕರಿ ಕಿಚನ್ ದಂಗಾದ ಅಧಿಕಾರಿಗಳು. ಬೇಕರಿ ಹೊರಗಡೆಯಿಂದ ಲಕಲಕ ಅಂತಿದೆ. ಸೋಕೇಶ್ಗಳು ಮಿರಮಿರ ಅಂತಿವೆ. ಆದ್ರೆ ಈ ಬೇಕರಿ ಒಳಗೋದ್ರೆ ನರಕ ದರ್ಶನ. ಇದು ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿರುವ ಕಾವೇರಿ ಬೇಕರಿ. ಅಷ್ಟಕ್ಕೂ ನಿನ್ನೆ ಆನಂದ್ ಅನ್ನೋರು ಇದೇ ಬೇಕರಿಯಿಂದ ಕೇಕ್ ತಗೊಂಡು ಹೋಗಿದ್ರು. ತಿಂದು ಕೆಲ ಹೊತ್ತಲ್ಲೇ ಮಗು ಅಸ್ವಸ್ಥಗೊಂಡಿತ್ತಂತೆ. ಫುಡ್ ಪಾಯ್ಸನ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರಂತೆ. ಇದರಿಂದ ಕೆರಳಿದ ಆನಂದ್ ಸೀದಾ ಬೇಕರಿಗೆ ಬಂದು ಕೇಕ್ ಪರಿಶೀಲಿಸಿದ್ದಾರೆ. ಹಳೆ ಕೇಕ್ನಲ್ಲಿ ಹುಳುಗಳು ಇರುವುದು ಕಂಡಿದ್ದೇ ತಡ ಆನಂದ್ ಸೇರಿ ಸ್ಥಳೀಯರು ಬೇಕರಿ ಮಾಲೀಕನನ್ನ ತರಾಟೆ ತೆಗೆದುಕೊಂಡ್ರು. ನೋಡಿ, ನಾನು ನಿನ್ನೆ ರಾತ್ರಿ ತಗೊಂಡೋದೆ. ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದಾರಂತೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ತರ ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದಾರಂತೆ. ಕ್ಲೋಸ್ ಮಾಡೋಕ್ಕೋಸ್ಕರ ಇದು ಫ್ರಿಜ್ ಅಲ್ಲಿ ಇರೋ ಐಟಮ್ಗಳನ್ನೆಲ್ಲ ನಮಗೆ ಕೊಟ್ಟು ಈ ತರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ. ಮಾಹಿತಿ ತಿಳಿದು ಆರೋಗ್ಯ ಇಲಾಖೆ ಅಧಿಕಾರಿಗಳೇ ದೌಡಾಯಿಸಿದ್ರು. ಬೇಕರಿ ಒಳಗಿನ ಅಧ್ವಾನ ಕಂಡು ಶಾಕ್ ಆಗಿದ್ರು. ಆಹಾರ ಪದಾರ್ಥಗಳು ಗಬ್ಬೆದ್ದು ನಾರ್ತಿದ್ವು. ಅವಧಿ ಮೀರಿದ ಫುಡ್ ಐಟಂಗಳು, ಶುಚಿತ್ವ ಇಲ್ಲದ ಬಕೆಟ್ಗಳು ತುಂಬಿ ತುಳುಕ್ತಿದ್ವು. ಬೇಕರಿ ಖಾಲಿ ಮಾಡ್ತಿದ್ವಿ. ಹೀಗಾಗಿ ಹೊಸದಾಗಿ ಏನನ್ನು ತಂದಿರಲಿಲ್ಲ ಅಂತ ಮಾಲೀಕ ಸಬೂಬು ಹೇಳ್ತಿದ್ದಾನೆ. ಆದ್ರೆ ಇದ್ಯಾವುದಕ್ಕೂ ಕೇರ್ ಮಾಡದ ಅಧಿಕಾರಿಗಳು ನೋಟಿಸ್ ಕೊಟ್ಟು ಬೇಕರಿಗೆ ಬೀಗ ಜಡಿದಿದ್ದಾರೆ. ದಿಲೀಪ್ ಚೌಡಹಳ್ಳಿ, ಟಿವಿ9 ಮಂಡ್ಯ.